ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟ್ ಆಫ್ ಮೀಡಿಯಾ ಕನ್ನಡ. ನಾನು ಸಂಜಯ್. ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇದ್ದೀವಿ. ಏನಪ್ಪಾ ವಿಶೇಷ ಅಂದ್ರೆ ಇದೇ ವಾರ 5ನೇ ತಾರೀಕು ಏಳುಮಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಮ್ ಜೊತೆ ಇವತ್ತು ಏಳುಮಲೆ ನಾಯಕ ನಟ ರಾಣ ಅವರಿದ್ದಾರೆ. ಸೊ ನಮಸ್ತೆ, ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದ್ದೀನಿ. ಏಳುಮಲೆ ಹೇಗೆ ಅನ್ಸ್ತಿದೆ ಸರ್? ಈಗ ಎಲ್ಲಿ ಸೆಪ್ಟೆಂಬರ್ 5ನೇ ತಾರೀಕಿಗೆ ನಮ್ಮ ಸಿನಿಮಾ ಇವಾಗ ಬರ್ತಾ ಇದೆ ನಿಮ್ಮೆಲ್ಲರ ಮುಂದೆ. ಅದಕ್ಕೆ ಇವಾಗ ಬಂದಿರೋದು ನಾವು ಮಹದೇಶ್ವರ ಬೆಟ್ಟಕ್ಕೆ. ಮೊದಲನೇ ನಮ್ಮ ಟಿಕೆಟ್ ಏನಿದೆ ಅದಿಲ್ಲೇ ಬಂದು ದೇವಸ್ಥಾನದಲ್ಲಿ ದೇವರಿಗೆ ಹೋಗೋಣ ಅಂತ ದೇವ್ರ ಮುಂದೆ. ಸೊ ಆ ಒಂದು ವಿಷಯನ ಮಾಡೋಣ ಅಂತ ನಾವು ಫುಲ್ ಇಡೀ ತಂಡನೇ ಬಂದಿದೀವಿ. ನೀವು ಎಲ್ರು ನಮ್ ಜೊತೆನೆ ಬಂದಿದ್ದೀರಲ್ಲ, ಒಳ್ಳೆ ಪಿಕ್ನಿಕ್ ತರ ಬಂದು. ಅಂದ್ರೆ ಹೆಂಗಾಗ್ತಾ ಇದೆ ಅಂದ್ರೆ ನಮಗೆ ದೇವಸ್ಥಾನಗಳು ಇದು ಆಕ್ಚುಲಿ ಮಲೆ ಮಹದೇಶ್ವರ ನಾವು 2ನೇ ಸಲ 3ನೇ ಸಲ ಬರ್ತಾ ಇರೋದು. ಒಂದು ಎಲ್ಲ ಸಿನಿಮಾ ಡಿವೈನ್ ಎಕ್ಸ್ಪೀರಿಯನ್ಸ್ ನ ತೋರಿಸ್ತಾ ಇದೆ ನಮಗೆ. ಕರೆದು ದೇವರೇ ಕರೆದು ದರ್ಶನ ಕೊಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಮಾದೇವ ಅಲ್ವಾ, ಅದನ್ನು ಆ ಒಂದು ಸಿನಿಮಾ ಮಾದೇವ ಅಂತ ಹೇಳಿದ್ಮೇಲೆ ಅಫ್ಕೋರ್ಸ್ ಮಹದೇಶ್ವರ ಬೆಟ್ಟ ಬರ್ಲೇಬೇಕು. ನಮ್ದು ಏಳುಮಲೆ ಅಂದಿದ್ಮೇಲೆ ನಮ್ಮ ಇಡೀ ನಮ್ ಕತೆ ಇರೋದೇ ಈ ಒಂದು ಪ್ರಾಂತ್ಯದಲ್ಲೇ ನಡೆಯೋ ತರ. ಚಾಮರಾಜನಗರ, ಮಹದೇಶ್ವರ ಬೆಟ್ಟ ಈ ಒಂದು ಏರಿಯಾಲ್ ನಡೆಯೋ ತರನೇ ನಮ್ದು ಕತೆ ಇರೋದು. ಹಂಗೆ ಬೇಸ್ ಮಾಡಿದೀವಿ ನಾವು. ಇಲ್ಲೆಲ್ಲ ನಾವು ಶೂಟಿಂಗ್ ಎಷ್ಟು ಮಾಡಿದ್ವಿ. ಸೊ ಆಕ್ಚುಲಿ ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಅದಕ್ಕೆ ನಮ್ ಟೈಟಲ್ ಏಳುಮಲೆ. ಸೊ ಆ ಒಂದು ವಿಷಯದಲ್ಲೇ ನಾವು ಆಕ್ಚುಲಿ ಇಲ್ಲಿ ಇವತ್ತು ಬಂದಿರೋದು. ನಮ್ ದೇವರ ಆಶೀರ್ವಾದ ಬೇಕೇ ಬೇಕಲ್ವಾ ಮಾದಪ್ಪಂದು. ಸೊ ಅದಕ್ಕೆ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಸಾಕಷ್ಟು ಹೋಪ್ಸ್ ಇದೆ ಏಳುಮಲೆ ಮೇಲೆ. ಯಾಕಂದ್ರೆ ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಜನ ಮೆಚ್ಚಿದ್ದಾರೆ. ಸೊ ಆ ಜನರ ರೆಸ್ಪಾನ್ಸ್ ಬಗ್ಗೆ ನೀವ್ ಹೇಳ್ತೀರಾ? ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಸಾಂಗ್ಸ್ ಬಂತು, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನೆಕ್ಸ್ಟ್ ಟ್ರೈಲರ್ ಬಂತು, ಟ್ರೈಲರ್ಗಂತೂ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕಂದ್ರೆ ಐ ಥಿಂಕ್ ನಮ್ದು ಅದೇ ನನ್ನ ಹೇಳ್ತಾ ಇರೋದು, ನಮ್ದು ಒಂದು ಒಳ್ಳೆ ಒನ್ ನೈಟ್ ಅಲ್ಲಿ ನಡೆಯೋ ಕತೆ ಬೇಸಿಕ್ಲಿ. ಸೊ ಥ್ರಿಲ್ಲರ್ ಜಾನರ್ಗೂ ಬರುತ್ತೆ. ಬಟ್ ಅದು ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಥ್ರಿಲ್ಲರ್ ಇರ್ಬೋದು, ಬಟ್ ಒಂದು ಕೋರ್ ಅಲ್ಲಿ ಒಂದು ಕತೆ ಅಂತೀವಲ್ಲ, ಅದು ಆಕ್ಚುಲಿ ಒಂದು ಲವ್ ಸ್ಟೋರಿ. ಸೊ ಅದು ಒಂದು ರಿಯಲ್ ಇನ್ಸಿಡೆಂಟ್ ಅಂತೀವಲ್ಲ, ಅದನ್ನ ಇಟ್ಕೊಂಡು ಮಾಡಿರೋ ತರ ಕತೆ ಒಂದ್ ನೈಟ್. ಸೊ ಅಷ್ಟೆಲ್ಲ ನಾವು ತುಂಬಿಸಿರುವಾಗ ಬೇಸಿಕ್ಲಿ ಇವ್ರಿಬ್ರು ಲವ್ ಸ್ಟೋರಿ ಆ ಒಂದ್ ನೈಟ್ ಅಲ್ಲಿ ಏನೇನಾಗತ್ತೆ ಇವ್ರ ಲೈಫ್ ಅಲ್ಲಿ ಅಂತ ಆ ಒಂದ್ ರಿಯಲ್ ಇನ್ಸಿಡೆಂಟ್ ನಡೆದಿದ್ವಾಗ. ಸೊ ಅಷ್ಟು ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ತರ ಕತೆ ಇದು. ಸೊ ಐ ಥಿಂಕ್ ಅದ್ರದ್ದು ಒಂದು ತುಣುಕು ನಾವು ಟ್ರೈಲರ್ ಅಲ್ಲಿ ತೋರಿಸಿದ್ವಿ. ಅದಕ್ಕೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬಂತು. ಯಾಕಂದ್ರೆ ಇವಾಗ ಒಳ್ಳೆ ಕಂಟೆಂಟ್ ವೈಸ್ ಹೋಗೋದು. ಈಗ ಎಲ್ಲರೂ ಕಂಟೆಂಟ್ ವೈಸ್ ಕೇಳ್ತಾರೆ, ಚೆನ್ನಾಗಿದ್ರೆ ಇಷ್ಟ ಪಡ್ತಾರೆ. ಸೊ ಅದನ್ನ ಟ್ರೈಲರ್ ಅಲ್ಲೂ ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಬರ್ಲಿ ಅಂತ ನಾನು ಅದೇ ನಂಬಿಕೆ ಇಟ್ಟಿದ್ದೀನಿ. ನೋಡೋಣ. ಹೇಳ್ದಂಗೆ ಒಂದ್ ನೈಟ್ ಅಲ್ಲಿ ನಡೆಯುವಂತ ಕತೆ. ನೈಟ್ ಶೂಟ್ಸ್ ಬೇಸಿಕಲಿ ನೈಟ್ ಶೂಟ್ಸ್ ಇರೋದಂತದ್ದು. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನೈಟ್ ಶೂಟ್ಸ್ ಅಂತ? ಫಸ್ಟ್ ಆಫ್ ಆಲ್ ನೈಟ್ ಶೂಟ್ ಅಂತ ಬಂದಿದ್ವಾಗ ಅದೇ ಒಂದು ಚಾಲೆಂಜ್. ಅದ್ರಲ್ಲಿ ನಮ್ದು ಇದು ಒಂದು ಕಾಡಲ್ಲಿ ನಡೆಯೋ ತರ ಕತೆ. ಸೊ ನೀವು ನೈಟ್ ಶೂಟ್ ಜನರಲ್ ಆಗಿ ಮಾಡಕ್ ಹೋದ್ರೇನೆ ನಿಮ್ಗೆ ಅದ್ರದಾದ ಒಂದು ಕಷ್ಟಗಳು ಅನ್ನೋದಕ್ಕಿಂತ ಒಂದು ಚಾಲೆಂಜಸ್ ಅಂತೀವಲ್ಲ, ಆ ತರ ಬಂದೇ ಬರುತ್ತೆ. ಅದ್ರಲ್ಲಿ ನೀವು ಕಾಡಲ್ಲಿ ನೀವು ಡೇ ಟೈಮ್ ಅಲ್ಲಿ ಮಾಡಿದ್ರೆ 100 ಚಾಲೆಂಜ್ ಇರುತ್ತೆ. ಅದ್ರಲ್ಲಿ ನಾವು ನೈಟ್ ಅಲ್ಲಿ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಒಂದ್ ಸಿಂಪಲ್ ಚಾಲೆಂಜ್ ಹೇಳಕ್ ಬಂದ್ರೆ, ನಿಮ್ಗೆ ಲೈಟ್ ಜಸ್ಟ್ ಇವಾಗ ನಾವು ಸಿಟಿಯಲ್ಲಿ ನೈಟ್ ಶೂಟ್ ಮಾಡಿದ್ರೆ ನಿಮ್ಗೆ ಅಕ್ಕಪಕ್ಕ ಅಂಗಡಿಗಳದು ಅಥವಾ ಅಟ್ಲೀಸ್ಟ್ ಒಂದು ರೋಡ್ ಲೈಟ್ ಏನೋ ಒಂದ್ ಸಿಗುತ್ತೆ. ನಿಮ್ಗೆ ಕಾಡಲ್ಲಿ ಬರೀ ಒಂದ್ 3 ಲೈಟ್ ಸೋರ್ಸ್ ಇಲ್ಲ, ಎಕ್ಸಾಕ್ಟ್ಲಿ. ಸೊ ಆ ತರ ತುಂಬಾ. ಬಟ್ ಐ ಥಿಂಕ್ ಎಂಟೈರ್ ಟೆಕ್ನಿಕಲ್ ಟೀಮು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರೆ. ನಮ್ಮ ಅದ್ವೈತ್ ಸರ್ದು ನಾನು ಅವಾಗಿಂದ ಅವ್ರದ್ದು ಸಪ್ತಸಾಗರದ ಆಚೆ ಕೆಲಸ ನೋಡ್ಬಿಟ್ಟೆ ನಾನು ವಾವ್, ಅವಾಗಿಂದಾನೇ ಅವ್ರದ್ದೊಂದು ಕೆಲಸ ನೋಡ್ಬಿಟ್ಟು ಅಷ್ಟು ಇಷ್ಟಪಟ್ಟಿದ್ದೆ ಅವ್ರನ್ನ. ನನ್ನ ಅದೃಷ್ಟ ಆ ತರ ಒಂದು DOP ಜೊತೆ 2ನೇ ಸಿನಿಮಾ ಅಲ್ಲೇ ಕೆಲಸ ಮಾಡಕ್ ಸಿಕ್ತಲ್ವಾ ಅಂತ. ಸೊ ಐ ಥಿಂಕ್ ಆ ರೀತಿ ಒಂದು ಒಳ್ಳೆ ಟೀಮ್ ಸೇರ್ಬಿಟ್ಟು ಈ ರೀತಿ ಏನ್ ಚಾಲೆಂಜ್ ಇದ್ರು ಅದನ್ನ ನೋಡ್ಕೊಂಡು ನಮ್ ಡೈರೆಕ್ಟ್ರು, ನೀವು ಅನ್ಕೊಳ್ತೀರಾ ಅಷ್ಟೇ, ಇದು ಫಸ್ಟ್ ಟೈಮ್ ಡೈರೆಕ್ಟ್ರು ಪುನೀತ್ ರಂಗಸ್ವಾಮಿ ಅವರು. ನಾವ್ ಏನ್ ಅನ್ಕೊಂಡಿದ್ವಿ ನೀವು ನಂಬಲ್ಲ, ಅಷ್ಟೆಲ್ಲ ಚಾಲೆಂಜಸ್ ಇದ್ದು ನೈಟ್ ಶೂಟ್ ಇದ್ರು ನಾವ್ ಅನ್ಕೊಂಡಿದ್ ಟೈಮ್ ಅಲ್ಲೇ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ ಮುಗಿಸಿದೀವಿ. ಇಷ್ಟು ಆಲ್ಮೋಸ್ಟ್ 40 ದಿನ ಶೂಟ್, ಅಂದ್ರೆ ಡಬಲ್ ಕಾಲ್ ಶೀಟು ಮಾಡಿರ್ಬೋದು, ಅದೆಲ್ಲ ಮಾಡಿರ್ತೀವಿ. ಬಟ್ ಆಲ್ಮೋಸ್ಟ್ 40 ದಿನ ಮುಗಿಸ್ಬಿಟ್ಟಿದೀವಿ. ಅಂದ್ರೆ ಪಕ್ಕಾ ಪ್ಲಾನಿಂಗ್ ಅಲ್ಲಿ ಮಾಡಿರೋ ಸಿನಿಮಾ ಇದು. ಸೊ ಐ ಥಿಂಕ್ ಎಲ್ಲ ಒಂದ್ ಕಡೆ ಅದು ನಮ್ಗೆ ಚೆನ್ನಾಗಿ ವರ್ಕ್ ಆಯ್ತು. ಸೊ ಅದೆಲ್ಲ ನಮ್ ಡಿಫಿಕಲ್ಟಿ ಇದ್ರು ಚೆನ್ನಾಗಿ ಐ ಥಿಂಕ್ ತುಂಬಾ ಪಾಸಿಟಿವ್ ಆಗಿ ನಡ್ಕೊಂಡು ಹೋಯ್ತು ರೀ. ಅಪ್ಪ ನಮ್ ಪುನೀತ್ ಅವ್ರು ಯಾವಾಗ್ಲೂ ಹೇಳೋರು ಈ ವಿಚಾರದಲ್ಲಿ. ಎಲ್ಲ ಒಂದ್ ಕಡೆ ಇದು ನಮ್ಮ ಮಾದಪ್ಪನೇ ಒಂದು ಮೇನ್ ಕ್ಯಾರೆಕ್ಟರ್ ತರ ಇದಾರೆ ಈ ಸಿನಿಮಾದಲ್ಲಿ. ಹೌದಾ?
ಸೊ ಎಲ್ಲೋ ಫಸ್ಟ್ ಡೇ ಇಂದ ನಾವು ಕೆಲಸ ಮಾಡಕ್ ಶುರು ಮಾಡಿದ ಟೈಮ್ ಇಂದ ಅವ್ರ ಆಶೀರ್ವಾದ ಇದೆ ನಮ್ ಸಿನಿಮಾದ ಮೇಲೆ ಅಂತ ನನ್ ನಂಬಿಕೆ. ಅದಕ್ಕೆ ಇವಾಗ ಜಸ್ಟ್ ರಿಲೀಸ್ ಮುಂಚೆನೂ ಇಲ್ಲೇ ಬಂದಿದ್ವಿ ಮಾದಪ್ಪನ ಹತ್ರ ಅವ್ರ ಆಶೀರ್ವಾದ ಕೇಳಕ್ಕೆ. ಅವ್ರ ಆಶೀರ್ವಾದ ಇರ್ಲಿ ಅಂತ ಅಷ್ಟೇ. ಟೈಮಿಗೆ ಕರೆಕ್ಟ್ ಆಗಿ ಮುಗಿಸಿರುವಂತ ಸಿನಿಮಾ. ಆಲ್ ಕ್ರೆಡಿಟ್ ತರುಣ್ ಹೋಗ್ಬೇಕು, ಯಾಕಂದ್ರೆ ನಿರ್ಮಾಣ ಬಹಳನೇ ಇಂಪಾರ್ಟೆಂಟ್. ಅಂದ್ರೆ ನೈಟ್ ಶೂಟ್ಸ್ ಆಗಿರೋದ್ರಿಂದ ಚಾಲೆಂಜಸ್ ಸಿಕ್ಕಾಪಟ್ಟೆ ಇರುತ್ತೆ. ತುಂಬಾ ಅಫ್ಕೋರ್ಸ್. ಬಟ್ ತರುಣ್ ಸರ್ ಹೇಳ್ತಾರಲ್ವಾ, ಆಕ್ಚುಲಿ ಈ ಕತೆ ಬಂದಿದ್ದು ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದು, ಆಮೇಲೆ ಅವ್ರ ಕ್ರಿಯೇಟಿವ್ ಹೆಡ್ ಆಗಿ ಆಕ್ಚುಲಿ ತುಂಬಾ ವರ್ಕ್ ಹೌದು. ಬಟ್ ಈ ಒಂದ್ ಕತೆ ಬಂದಿದ್ವಾಗ ಅವರು ಎಲ್ಲ ಫೈನಲ್ ಮಾಡಿ ಪ್ಲೇ ಎಲ್ಲ ಫೈನಲ್ ಆಗಿದ್ವಾಗ ಅವ್ರಿಗೆ ಅನ್ಸಿದ್ದೇನಂದ್ರೆ, ಓಕೆ ನಾನು ಮಾಡಿದ್ರು ಇದನ್ನ ಮೇ ಬಿ ನಾನೇ ಪ್ರೊಡ್ಯೂಸ್ ಮಾಡಿದ್ರೆ ಇದಕ್ಕೆ ಕರೆಕ್ಟ್ ಆಗಿ ನಾನು ನ್ಯಾಯ ಒದಗಿಸ್ಬೋದು ಅಂತ ಅವ್ರಿಗೆ ಅನ್ಸಿದ್ದು. ಯಾಕಂದ್ರೆ ಅದಕ್ಕಾದ ಕಾಡಲ್ಲಿ ನಡೆಯೋದು ನೈಟ್ ಕತೆ ಯಾರೋ ಬೇರೆ ಅವ್ರು ಮಾಡಿದ್ರೆ ಮೇ ಬಿ ಅದನ್ನ ಎಲ್ಲೋ ಒಂದ್ ಕಡೆ ಒಂಚೂರು ಕಾಂಪ್ರಮೈಸ್ ಮಾಡ್ತಾರೆ. ಸೊ ಅದಕ್ಕೆ ನಾನೇ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಆ ಒಂದು ಡಿಸಿಷನ್ ತಗೊಂಡಿದ್ದವರು. ಆಮೇಲೆ ಅಫ್ಕೋರ್ಸ್ ಅವರು ಆ ಡಿಸಿಷನ್ ತಗೊಂಡಿದ್ಮೇಲೆ ಐ ಥಿಂಕ್ ಅದು ನಿರ್ದೇಶನ ಅವರು ಅಷ್ಟು ನಿರ್ದೇಶಕರಾಗಿ ಅಷ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಒಂದ್ ನಿರ್ಮಾಣ ಮಾಡಿದ್ವಾಗ್ಲೂ ಅದ್ ಫಸ್ಟ್ ಅವರು ಯೋಚನೆ ಮಾಡಿದ್ರೆ ನಿರ್ದೇಶಕರು ಒಂದು ದೃಷ್ಟಿಯಲ್ಲೇ ಯೋಚನೆ ಮಾಡ್ತಾರೆ. ಅಂದ್ರೆ ಒಂದು ಸೀನ್ಗೆ ಅಥವಾ ಒಂದ್ ಶಾರ್ಟ್ಗೆ ಅಥವಾ ಒಂದ್ ಶೆಡ್ಯೂಲ್ ಅಲ್ಲಿ ಏನೇನ್ ಬೇಕು ಅಂತ ಅವ್ರಿಗೆ ಆಸ್ ಅ ನಿರ್ದೇಶಕ ಫಸ್ಟ್ ಗೊತ್ತಿರುತ್ತೆ. ಸೊ ಇವಾಗ ಪುನೀತ್ ಅವ್ರು ಹೋಗಿ ಕೇಳೋ ಮುಂಚೆನೆ ಅವ್ರಿಗೆ ಗೊತ್ತಿರುತ್ತೆ, ಓಕೆ ಇದಿದ್ ಬೇಕು ಅಂತ. ಸೊ ಅವ್ರು ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಆಗಲ್ಲ, ಅದನ್ನ ನೀಟಾಗೆ ಅವ್ರ ಕಡೆಯಿಂದ ಮಾಡೇ ಮಾಡ್ತಾರೆ. ಸೊ ಐ ಥಿಂಕ್ ಅದೆಲ್ಲೋ ಒಂದ್ ಕಡೆ ಅದೆಲ್ಲ ಸೇರಿ ತಾನೆ ಇವಾಗ ನಾವು 40 ದಿನ ಅಲ್ಲಿ ಟೈಮಿಂಗ್ ಮುಗಿಸಿದೀವಿ ಅಂದ್ರೆ ಬಿಕಾಸ್ ಅದೆಲ್ಲ ಸೇರಿ ಆಗಿರೋದು ಅಂತ. ಸೊ ಅಫ್ಕೋರ್ಸ್ ಅವ್ರು ಆಸ್ ಅ ಪ್ರೊಡ್ಯೂಸರ್ ಅಂತೂ ಹೇಳಂಗೆ ಇಲ್ಲ. ಅದ್ರಲ್ಲೂ ಅವ್ರು ಆಕ್ಚುಲಿ ಪ್ರೂವ್ ಅನ್ನು ಶಿಷ್ಯರು ಎಲ್ಲ ಮಾಡ್ಬಿಟ್ಟು ಸೊ ಇವಾಗ ಇದು 2ನೇ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರು ಅನ್ಕೊಂಡಿದಂಗ್ ಮುಗಿಸಿದ್ದಾರೆ. ಸೊ ಆಲ್ ಗುಡ್. ಓಕೆ, ಸ್ಟೋರಿ ಬಗ್ಗೆ, ಸ್ಟೋರಿ ಒಂದು ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಆಗಿರೋದ್ರಿಂದ ನಿಮಗೆ ಸ್ಟೋರಿ ಕೇಳಿದಾಗ ಹೇಗನ್ಸ್ತು ಅಂಡ್ ವಾಟ್ ಈಸ್ ದ ಪಾಯಿಂಟ್? ಅಂದ್ರೆ ಏನು ನಾನು ಒಪ್ಕೋಬೇಕು ಈ ಸಿನಿಮಾ ಮಾಡ್ಲೇಬೇಕು ಅನ್ನೋದು? ನಾನು ಆಕ್ಚುಲಿ 2.5 ವರ್ಷದಿಂದ ಆಕ್ಚುಲಿ ಕಥೆಗಳು ಕೇಳ್ಕೊಂಡೇ ಬರ್ತಾ ಇದ್ದೆ. ಕೇಳ್ಕೊಂಡ್ ಬರುವಾಗ ನನಗೆ ಫಸ್ಟ್ ಅನ್ಸಿದ್ದು 2-3 ಪಾಯಿಂಟ್ ನನಗೆ ಅನ್ಸಿದ್ದೇನಂದ್ರೆ, ಇವಾಗ ಇವತ್ತಿಂದು ನೀವು ಜನರೇಷನ್ ಆಡಿಯನ್ಸ್ ನೋಡಕ್ ಹೋದ್ರೆ ಮೋರ್ ದೆನ್ ಮೇನ್ ಅವ್ರು ನೋಡೋದೇ ಕಂಟೆಂಟ್. ಇವಾಗ ಕಂಟೆಂಟ್ ಅಂತ ಹೇಳಿದ್ವಾಗ ನಾವು ಜಸ್ಟ್ ಒಂದು ಇಷ್ಟೇ ಜನರಿಗೆ ಸೀಮಿತವಾಗಿ ಅಂತ ಎಲ್ಲ ಹೇಳ್ತಿರೋದು. ಅದ್ರಲ್ಲೂ ನಾವು ಒಳ್ಳೆ ಕಂಟೆಂಟ್ ಅಂತ ಮಾಡಿದ್ವಾಗ ಅದು ಕಮರ್ಷಿಯಲ್ ಆಗೋಗುತ್ತೆ. ಅಂದ್ರೆ ಒಂದು ಲಾರ್ಜ್ ಆಡಿಯನ್ಸ್ ಏನಂತೀವಿ ಅದಕ್ಕೆ ರೀಚ್ ಆಗೇ ಆಗುತ್ತೆ. ಅದ್ರದ್ದು ಎಕ್ಸಾಂಪಲ್ಗಳು ನಮ್ಗೆ ಇವಾಗಲೇ ಇತ್ತೀಚೆಗೆ ಬಂದಿದೆ. ಫಾರ್ ಎಕ್ಸಾಂಪಲ್ ಸೂಫ್ರೋಪ್ಸೋ ಆಗಿರ್ಲಿ ಅಥವಾ ಎನಿಥಿಂಗ್, ಇದೆಲ್ಲ ನಿಮ್ ಕಂಟೆಂಟ್ ವೈಸ್ ಹೋಗಿದ್ವಾಗ ಚೆನ್ನಾಗಿ ರೀಚ್ ಆಗಿದೆ, ಒಂದು ಬಿಗ್ ಆಡಿಯನ್ಸ್ಗೆ ರೀಚ್ ಆಗಿದೆ. ಸೊ ಅದು ನನಗೆ ಫಸ್ಟ್ ಅದು ಕಂಟೆಂಟ್ ವೈಸ್ ಅನ್ಸಿದ್ದು. ಕ್ಯಾರೆಕ್ಟರ್ ವೈಸ್ ನಂಗೆ ಇನ್ನೊಂದೇನ್ ಅನ್ಸ್ತು ಅಂದ್ರೆ, ಸುಮ್ನೆ ಒಂದು ಮಾಸ್ ಆತರ ಏನೋ ಮಾಡೋದ್ಕಿಂತ ನನಗೆ ಮೇನ್ ಅನ್ಸಿದ್ದು, ನಾನು ಒಂದು ಎಲ್ರಿಗೂ ಹತ್ರವಾಗ ಅಂದ್ರೆ ಏನ್ ಹತ್ರ ಆಗತ್ತೆ ಎಲ್ರಿಗೂ ಆತರ ಒಂದ್ ಕ್ಯಾರೆಕ್ಟರ್ ನ ಹುಡುಕ್ಬೇಕು ಅಂತ ನನಗೆ ಅನ್ಸಿದ್ದು. ಯಾಕಂದ್ರೆ ಆವಾಗ್ಲೇ ಎಲ್ರಿಗೂ ಒಂದು ಕನೆಕ್ಟ್ ಆಗೋಕ್ ಸಾಧ್ಯ ಅಲ್ವಾ. ಸೊ ನಂಗೆ ಅದು ಫಸ್ಟ್ ಇಂದ ನಂಗೆ ಅದ್ ಮೈಂಡ್ ಅಲ್ಲಿ ಓಡ್ತಾನೆ ಇತ್ತು, ಎಲ್ಲೋ ಒಂದ್ ಕಡೆ ನಮ್ಮನೆ ಹುಡುಗ ಅಂತ ಅನ್ಸ್ಕೊಬೇಕು ಅಂತ. ಸೊ ಈ ಒಂದ್ ಕತೆ ಕೇಳಿದ್ವಾಗ ಆಮೇಲೆ ನಾನ್ ಕತೆ ಕೇಳುವಾಗ ಇನ್ನೊಂದೇನಂದ್ರೆ, ಅದನ್ನ ಜಸ್ಟ್ ಒಂದು ಸಿನಿಮಾ ತರ ನೋಡ್ತೀನಿ. ಸೊ ನಾನು ಯೂಶಲಿ ಬ್ಲಾಂಕ್ ಆಗಿ ನೋಡ್ತೀನಿ ಒಂದ್ ಕತೆನ. ಇಲ್ಲಿ ತರುಣ್ ಸರ್ ಇಂದ ಸರ್ಟಿಫೈಡ್ ಕತೆ ಇರ್ತಿದ್ವಿ, ಅವ್ರು ಆಲ್ರೆಡಿ ಅಪ್ರೂವ್ ಮಾಡಿ ಕಳ್ಸಿದ್ರು, ಕೇಳು ಮಗ ಅಂತ. ಅವ್ರು ಹಂಗ ಹೇಳಿ ಕಳ್ಸಿದ್ವಾಗ ನಂಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ತರುಣ್ ಸರ್ ಇದನ್ನ ಆಲ್ರೆಡಿ ಅಪ್ರೂವ್ ಮಾಡಿದಾರೆ ಈ ಕತೆನ ಅಂದ್ರೆ ಏನೋ ವಿಷಯ ಇರ್ಬೋದು. ಸೊ ಆ ಎಕ್ಸ್ಪೆಕ್ಟೇಷನ್ ಜೊತೆ ಕೇಳಿನು ನನಗೆ ಅದು ಏನಂತಾರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಆ ಕಥೆಯಲ್ಲಿ, ಆಯ್ತಾ. ಸೊ ಅದನ್ನ ನಾನು ಅವಾಗ್ಲೇ ನನಗೆ ಅಫ್ಕೋರ್ಸ್ ಅದ್ ನಾನು ಹೇಳ್ತಾರಲ್ಲ, ಒಂದ್ ಕಾಫಿ ಇದ್ರು ಆ ಕಾಫಿ ಒಂದ್ ಸಿಪ್ ಕುಡ್ದಿಲ್ಲ ನಾನು. ಅಂದ್ರೆ ಆತರ ಅದ್ರ ನಾನು ಹೇಳ್ತೀರಾ ಎಕ್ಸಾಂಪಲ್ ಹೇಳ್ತಾರಂತ ನಾನು ಹೇಳ್ತೀನಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಡಿಸ್ಕಷನ್ ನಡೀತಿದ್ರೆ ಒಂದ್ ಕಾಫಿ ಇದ್ರೆ ಕಾಫಿನೇ ಕುಡ್ದಿಲ್ಲ ಗುರು, ಅಷ್ಟು ಇಂಟ್ರೆಸ್ಟಿಂಗ್ ಇತ್ತು. ಆತರ ಒಂದ್ ಫೀಲ್ ಅಲ್ಲಿ ನನ್ನ ಕಥೆನ ಕೇಳಿದೆ ಅಂತಿರೋದು ನಾನು. ಅಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಆದ್ರೆ ಅವತ್ ಕಾಫಿ ಇತ್ತು, ಮೇ ಬಿ ಕುಡ್ದೆ ಗೊತ್ತಿಲ್ಲ ನನಗೆ, ಅದ್ರಲ್ಲಿ ಗೊತ್ತಿಲ್ಲ. ಬಟ್ ಏನಂದ್ರೆ ಅಷ್ಟು ಇಂಟೆನ್ಸ್ ಆಗಿತ್ತು ಆ ಕತೆ, ಅಷ್ಟು ನನ್ಗೆ ಅದು ರೀಚ್ ಆಯ್ತು ಅಂತ ಹೇಳಕ್ ಬಂದ. ಅಷ್ಟು ನಂಗೆ ಅದು ರೀಚ್ ಆಯ್ತು ಆ ಕತೆ. ಸೊ ಆವಾಗ ನಾನು ಅನ್ಕೊಂಡೆ, ಓಕೆ ನನ್ನ ಕರೆಕ್ಟ್, ನನಗೆ ಇದು 2ನೇ ಒಂದು ಹೆಜ್ಜೆ ಅಂತ ಹೇಳಕ್ಕೆ ದಿಸ್ ಇಸ್ ಪರ್ಫೆಕ್ಟ್ ಅಂತ ಅನ್ಸು. ಅಂಡ್ ಅಫ್ಕೋರ್ಸ್ ಅದನ್ನ ಬ್ಯಾಕ್ ಮಾಡ್ತಿದ್ವಿ ತರುಣ್ ಸರ್. ಸೊ ಹಂಗಿರುವಾಗ ಇನ್ನೂ ಒಂದಿಷ್ಟು ಅದಕ್ಕೊಂದಿಷ್ಟು ಶಕ್ತಿ ತುಂಬಿಸ್ದಂಗಲ್ವಾ. ಸೊ ಐ ವಾಸ್ ಲೈಕ್ ಇದೇ ಪರ್ಫೆಕ್ಟ್, ಹಿಂಗೆ ಹೋಗೋಣ ಅಂತ ನಾನು. ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಒಂದು ಇದೆ. ಅಂದ್ರೆ ತುಂಬಾ ಜನ ಯೂತ್ಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಅಲ್ಲಿ ಟ್ರೈಲರ್ ನೋಡಿದಾಗ ಒಂದಲ್ಲಿ ಒಂದು ಡೈಲಾಗ್ ಬರುತ್ತೆ, ಏನಂದ್ರೆ
ಏನು ಇಲ್ದಿರೋ ನನಗೆ ಅಷ್ಟು ಎಲ್ಲ ಇರುವಂತ ಶ್ರೀಮಂತ ಹುಡುಗಿ ನನ್ನನ್ನು ಇಷ್ಟಪಟ್ಟು ಬರ್ತಾ ಇದ್ದಾಳೆ ಅಂದ್ರೆ ಅದಕ್ಕ ಎಲ್ಲ ಹುಡುಗರ್ಗುನು ಇದಾಗುವಂತದ್ದು ಕನೆಕ್ಟ್ ಆಗುವಂತ ವಿಷಯ. ಸೊ ಪ್ರಿಯಾಂಕ ಅವರು ಇರ್ಬೋದು, ಸೊ ಅವ್ರ ಜೊತೆ ನಟನೆ ಮಾಡಿದ್ದು ಅಂಡ್ ಆ ಒಂದು ಸೀಕ್ವೆನ್ಸ್ ಗಳು ಅದ್ ಹೇಳ್ದಂಗೆ. ಸೊ ಇಲ್ಲ, ನೀವ್ ಹೇಳ್ದಂಗೆ ಅಫ್ಕೋರ್ಸ್ ಕ್ಯಾರೆಕ್ಟರ್ ವೈಸ್ ಅದು ಎಲ್ರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಬಿಕಾಸ್ ಆ ತರ ಲವ್ ಸ್ಟೋರಿಗಳು ಐ ಥಿಂಕ್ ನಾವು ಆ ಥರದಿಂದ ನೋಡಿರ್ತೀವಿ. ಆಮೇಲೆ ನೋಡಿರೋರ್ಗೆಲ್ಲ ಕನೆಕ್ಟ್ ಆಗತ್ತೆ, ಇಲ್ಲಾಂದ್ರೆ ಕೇಳಿರ್ತೀವಿ, ಕೇಳಿರೋರ್ಗು ಕನೆಕ್ಟ್ ಆಗೇ ಆಗುತ್ತೆ. ಸೊ ಇಲ್ಲೂ ಹಂಗೆ. ಸೊ ಅದು 100% ಒಂದು ಕನೆಕ್ಟಿಂಗ್ ಲವ್ ಸ್ಟೋರಿನೇ. ಬಟ್ ಈ ಒಂದು ವಿಚಾರದಲ್ಲಿ ಬಂದಿದ್ವಾಗ ಅವ್ರು ಪ್ರಿಯಾಂಕಾ ಅವ್ರ ಜೊತೆ ಆಕ್ಟ್ ಮಾಡೋದಂದ್ರೆ ಅವ್ರು ಪ್ರೂವನ್ ರೀ, ಮಹಾನಟಿ ಎಲ್ಲ ಮಾಡ್ಕೊಂಡ್ ಬಂದವ್ರೆ. ಸೊ ಅಫ್ಕೋರ್ಸ್ ಅವ್ರು ಗೊತ್ತಾಗಿದ್ವಾಗ್ಲೇ ಅವ್ರು ಮಾಡ್ತಿದಾರೆ ಅಂತ ನನಗೆ ಗೊತ್ತಿತ್ತು. ಅವ್ರು 100% ಅಲ್ಲಿ ಪ್ರೂವ್ ಆಗಿ ಬಂದಿರೋರು ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇ ರೀತಿ ಅವರು ತುಂಬಾ ಪ್ರೊಫೆಷನಲ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಒಂದು ಕೆಲಸ ಅಂತ ಬಂದಿದ್ವಾಗ ಅದನ್ನ ಅವರು ಅಷ್ಟೇ ಅದನ್ನ ಫಸ್ಟ್ ಸಿನಿಮಾ ತರ ಏನು ಇದೇ ಇರ್ಲಿಲ್ಲ ಅವ್ರಿಗೆ, ಅಷ್ಟು ಕಾನ್ಫಿಡೆಂಟ್ ಆಗಿ ಮಾಡೋದು. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಅದ್ ನೀವು ನೋಡಿರ್ತೀರ, ಮಹಾನಟಿ ನೋಡಿದ್ವಿ. ಹೌದೌದು, ಹಾಗಾಗಿ ವಿನ್ನರ್ ಆಗಿದ್ದಾರೆ. ಮಹಾನಟಿ ವಿನ್ನರ್ ಜೊತೆ ನಟನೆ ಮಾಡಿದಾರ. ಅಂಡ್ ನಿಮ್ದು 2ನೇ ಸಿನಿಮಾ. ಫಸ್ಟ್ ಏನು ನಿಮ್ಮ ಪ್ರೇಮ್ ಸರ್ ನಿಮ್ಮ ನೀವೇನೇನ್ ಏನ್ ಕರಿತೀರಾ ಪ್ರೇಮ್ ಸರ್ ಅಂತ ಕರೆಯೋಣ. ಸೊ ಪ್ರೇಮ್ ಸರ್ ಜೊತೆ ಇದ್ ಮಾಡಿ, ಯಾಕಂದ್ರೆ ನೀವು ಪ್ರೇಮ್ ಸರ್ ಅಂದಾಗ ಸಿಕ್ಕಾಪಟ್ಟೆ ಬಿಲ್ಡ್ ಮಾಡಿರ್ತಾರೆ. ಆಸ್ ಅನ್ ಆಕ್ಟರ್ ಅವರು ಇದಿಲ್ದೆ ನಿಮಗೆ ಕಳ್ಸಿರಲ್ಲ. ಸೊ ಆ ಒಂದು ಇದು ನಿಮ್ಗೆ ಈ ಸಿನಿಮಾದಲ್ಲಿ ವರ್ಕೌಟ್ ಆಯ್ತು ಅಂತ ಅಂದ್ರೆ ಪ್ರೇಮ್ ಸರ್ ಇನ್ಪುಟ್ಸ್ ಗಳು ಎಲ್ಲ. ಹೌದೌದು, ಅಂದ್ರೆ ಅಫ್ಕೋರ್ಸ್ ರೀ ಅವ್ರು ಇವಾಗ ನನ್ಗೆ ಜಸ್ಟ್ ನೀವ್ ಹೇಳ್ತಿರೋದ್ ಬರೀ ಏಕಲವ್ಯ ಪಾಯಿಂಟ್ ಆಫ್ ವ್ಯೂ ಇಂದ. ನಾನು ಅದ್ರ ಮುಂಚೆನೂ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ವಿಲನ್ ಸಿನಿಮಾ ಅಲ್ಲಿ. ಸೊ ಅಲ್ಲಿಂದಾನೇ ನಂದು ಅವ್ರ ನನ್ ಗುರುಗಳಾಗಿ ನಿಂತು ನಾನು ಅವ್ರ ಹತ್ರ ತುಂಬಾ ಕಲ್ತಿದ್ದೀನಿ. ಇವತ್ತು ಇಲ್ಲಿ ಬಂದು ಏಕಲವ್ಯ ಅಂತ ಬಂದಿದ್ವಾಗ ಅದ್ರಲ್ಲಿ ಅಫ್ಕೋರ್ಸ್ ನಾನು ಅವ್ರು ನನ್ನ ಡೈರೆಕ್ಷನ್ ಮಾಡ್ತಿದ್ರು. ಅದ್ರಲ್ಲಿ ಇನ್ನಿಷ್ಟು ಅದೆಲ್ಲ ನನಗೊಂದು ಬೇಸ್ ಫೌಂಡೇಶನ್ ಇದೆ. ಬಿಲ್ಡಿಂಗ್ ಕಟ್ಟೋ ಮುಂಚೆ ಒಂದು ಫೌಂಡೇಶನ್ ಇರುತ್ತಲ್ಲ, ಅಲ್ಲಿ ನಾನು ಕಲ್ತಿರೋದು. ಆಕ್ಟಿಂಗ್ ವೈಸ್ ನಾನು ಏನ್ ಕಲ್ತಿದ್ದೀನೋ ಅಲ್ಲಿ, ಅಂದ್ರೆ ಅದ್ರ ಮುಂಚೆ ಅಫ್ಕೋರ್ಸ್ ಥಿಯೇಟರ್ ವರ್ಕ್ಶಾಪ್, ಥಿಯೇಟರ್ಸ್, ಅದ್ರದ್ದಾದ ಒಂದು ಕೋರ್ಸು ಅದೆಲ್ಲ ಮಾಡಿದ್ದೆ. ಬಟ್ ಅದೇ ಹೇಳ್ತಾರಲ್ಲ, ಫಸ್ಟ್ ಬಂದು ಇಳಿಬೇಕು, ಅಲ್ಲೇ ಗೊತ್ತಾಗೋದು ಅಂತ. ಆ ರೀತಿ ನನ್ಗೆ ಇಲ್ಲಿ ಕೆಲಸ ಮಾಡಿದ್ವಾಗ್ಲೇ ನಂಗೆ ಅದು ಗೊತ್ತಾಗಿತ್ತು. ಅಲ್ಲೇ ನಾನು ಕಲ್ತಿದ್ದು ಬೇಸಿಕ್ಲಿ ಆ ತರ, ಆಯ್ತಾ. ಸೊ ಅಲ್ಲಿಂದ ನಾವು ಇವಾಗ ಮುಂದೆ ಹೋದ್ರೆ ಇವಾಗ ನಾನು ಬಟ್ ನೀವು ಕಲಿಯೋದು ಅನ್ನೋದು ಇರತ್ತಲ್ವಾ, ಅದು ನೀವು ಡೈಲಿ ಆನ್ ಡೇ ಟು ಡೇ ಬೇಸಿಸ್ ನೀವು ಕಲಿತಾನೆ ಇರ್ತೀರ ಅಲ್ವಾ. ಸೊ ಆಕ್ಚುಲಿ ಫಸ್ಟ್ ಸಿನಿಮಾ ನಾನು ಕಲ್ತಿರೋದು ಮೇ ಬಿ 2ನೇ ಸಿನಿಮಾಲ್ ಹೆಲ್ಪ್ ಆಯ್ತು. ಹಂಗೆ ನೀವು ನೋಡಕ್ ಹೋದ್ರೆ 2ನೇ ಸಿನಿಮಾ ಅಲ್ಲಿ ನೀವು ಅದ್ ನೀವು 2ನೇ ಸಿನಿಮಾಲು ಒಂದಿಷ್ಟು ಕಲ್ತಿರ್ತೀರಾ. ಫಾರ್ ಎಕ್ಸಾಂಪಲ್ ಅದ್ ನಿಮ್ಗೆ ನೆಕ್ಸ್ಟ್ ಅಂದ್ರೆ ಡೇ ಟು ಡೇ ನೀವು ಕಲಿತಾನೆ ಇರ್ತೀರಲ್ರಿ ಎಲ್ಲರ ಹತ್ರ ಆನ್ ಡೇ ಟು ಡೇ ಬೇಸಿಸ್. ಇಲ್ಲೇ ಮಾತಾಡೋಣ. ಆನ್ ಡೇ ಟು ಡೇ ಬೇಸಿಸ್ ನೀವು ಕಲಿತಾನೆ ಇರ್ತೀರಲ್ವಾ. ಸೊ ಅದು ಡೈಲಿ ನಿಮ್ಗೆ ಅದು ಇದಾಗ್ತಾ ಇರುತ್ತೆ. ಸೊ ಐ ಥಿಂಕ್ ಅದು ಇದು ಅಂತ ನಾವ್ ಯಾವತ್ತೂ ಹೇಳಕ್ ಆಗಲ್ಲ. ಬಟ್ ಅಂದ್ರೆ ಅವ್ರು ನಂಗೆ ಏನಿದ್ರು ಒಂದು ಗುರುಗಳೇ. ಅವರಿಂದ ನಾನು ಏನ್ ಕಲ್ತೀನಿ ಅದ್ ಫೌಂಡೇಶನ್ ಮೇಲೆ ಇವಾಗ ನಾನು ಮೂವ್ ಆಗ್ತಾ ಇರೋದು. ಹೊಸದಾಗಿ ಮದುವೆ ಆಗಿದ್ರಿ ಅಂಡ್ ಮದುವೆ ಆಗಿ ಸಿನಿಮಾ ರಿಲೀಸ್ ಆಗ್ತದೆ. ಕರೆಕ್ಟ್. ನಿಮ್ಮ ಧರ್ಮ ಪತ್ನಿ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ರು ನಿಮ್ ಜೊತೆ ಅಂತ? ಇಲ್ಲ, ಅಫ್ಕೋರ್ಸ್ ನಾವು ಇವಾಗ ಮದ್ವೆ ಆಗ್ತಿರೋದು ಅಂದ್ರೆ ನನ್ ಲವ್ ಮ್ಯಾರೇಜ್ ಇರೋದ್ರಿಂದ 7 ವರ್ಷದಿಂದ ನಮ್ ಪರಿಚಯ. ಸೊ ಅಲ್ಲಿಂದ ನಾನು ಆಕ್ಚುಲಿ ಫ್ರೆಂಡ್ಸ್ ಆಗಿ ನೆಕ್ಸ್ಟ್ ಮುಂದೆ ಹೋಗಿ ಮದ್ವೆ ಆಗಿದ್ದು. ಸೊ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ತಾನೆ ನಾವು ಸ್ಟೆಪ್ ತಗೊಂಡಿದ್ದು. ಸೊ ಇವತ್ತೂನು ಅವ್ರು ನನ್ಗೆ ಆವಾಗಿಂದ ನಾನು ಒಂದು ಫಸ್ಟ್ ಏಕಲವ್ಯ ಮಾಡೋಕ್ಕಿಂತ ಮುಂಚೆಯಿಂದಾನೇ ಅವ್ರು ನನ್ ಪರಿಚಯ. ಸೊ ಅವ್ರಿಗೆ ಗೊತ್ತು ನನ್ಗೆ ಇದ್ರ ಬಗ್ಗೆ ಎಷ್ಟು ಒಂದು ಪ್ಯಾಷನ್ ಇದೆ, ನಾನು ಇಷ್ಟಪಟ್ಟು ಬಂದಿದ್ದೀನಿ. ಸೊ ಆ ರೀತಿ ಒಂದು ಸಪೋರ್ಟ್ ಇದ್ದೇ ಇದೆ. ಲೈಕ್ ವೈಸ್ ಅದು ನನಗೂ ಅವ್ರ ಬಗ್ಗೆ ಗೊತ್ತು. ಅವ್ರು ಒಂದು ಡಿಸೈನರು, ಅವ್ರ ಬಗ್ಗೆ ಅವ್ರಿಗೆ ಅಷ್ಟು ಏನ್ ಪ್ಯಾಷನ್ ಇದೆ ಅಂತ ಗೊತ್ತು. ಸೊ ಆ ವಿಷಯದಲ್ಲಿ ನಾನು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಇದ್ರೆ ತಾನೇ ಆಗೋದು. ಆ ವಿಷಯದಲ್ಲಿ ಹಂಗೆ ಅಂದ್ರೆ ಡಿಸೈನರ್ ಅಂದ್ರೆ ಈ ಸಿನಿಮಾದಲ್ಲಿ ಏನಾದ್ರು ಅವರ ಏನ ವರ್ಕ್ ಏನಾದ್ರು ಮಾಡಿದಾರ ಅಂದ್ರೆ ಡಿಸೈನರ್ ಆಗಿ? ಇಲ್ಲ, ಅಂದ್ರೆ ಈ ಸಿನಿಮಾ ವೈಸ್ ಅಲ್ಲ, ಅವ್ರು ಕಂಪ್ಲೀಟ್ ಅವ್ರದೇ ಸಪರೇಟ್ ಇದಿದೆ. ಅದ್ರಲ್ಲಿ ಅವರು ಡಿಸೈನ್ ಮಾಡ್ತಾರೆ. ಬಟ್ ಸಿನಿಮಾ ವೈಸ್ ಅವ್ರು ಇದು ಮಾಡಿಲ್ಲ ನನಗೆ. ಅಫ್ಕೋರ್ಸ್ ಒಂದೊಂದು ಫೋಟೋ ಶೂಟ್ ಅದು ಇದು ಮಾಡ್ತಾ ಇದ್ರೆ ಅವ್ರು ನನಗೆ ಪರ್ಸನಲ್ ಆಗಿ ಅಫ್ಕೋರ್ಸ್ ಮಾಡ್ತಾರೆ. ಅದು ಬಿಟ್ರೆ ಜನರಲ್ ಆಗಿ ಇವಾಗ ಮೊನ್ನೆ ಒಂದು ಗಣೇಶ ಉತ್ಸವ ಅಂತೆಲ್ಲ ಮಾಡಿದ್ರಲ್ಲ, ಅದ್ರಲ್ಲೆಲ್ಲ ಅವ್ರ ಅಂದ್ರೆ ನಾನ್ ಮದ್ವೆ ಎಲ್ಲ ಹಾಕೊಂಡಿದ್ದೆಲ್ಲ ಅವ್ರದೇ ಡಿಸೈನು. ಮದ್ವೆ ದಿನದ್ದು ಮುಹೂರ್ತದ್ದೆಲ್ಲ ಅವ್ರದೇ ಡಿಸೈನು. ಸೊ ಆತರ. ಅದು ಬಿಟ್ರೆ ಸಿನಿಮಾದಲ್ಲಿ ಅವ್ರು ಆ ರೀತಿ ಬಂದಿಲ್ಲ. ಅಂದ್ರೆ ಈಗ ಸಿನಿಮಾ ಅಂದಾಗ ನಮ್ ಜೊತೆಗಿರೋರು ಆ ಕ್ಯೂರಿಯಾಸಿಟಿ ಇರತ್ತೆ, ಏನ್ ಮಾಡ್ತಾ ನಿಮ್ಗೆ ನೀವೇನ್ ಮಾಡ್ತಾ ಇದ್ದೀರಾ
ಅನ್ನೋಂತ ಪಾಯಿಂಟ್ಗಳನ್ನ ಅಥವಾ ನೀವು ಡಿಸ್ಕಸ್ ಮಾಡ್ತಿದ್ದು ನೀವು ನಿಮ್ಮ ವೈಫ್ ಜೊತೆ, ಸೊ ಏನಿತ್ತು ಅಂತ ಸಿನಿಮಾ ಸಿನಿಮಾ ವಿಷಯ ಸಿನಿಮಾ ಸಿನಿಮಾ ವಿಷಯದಲ್ಲಿ ಯಾವ ಪಾಯಿಂಟ್ ಯಾರ ಜೊತೆ ಡಿಸ್ಕಸ್ ಮಾಡಕ್ ಹೋಗಲ್ಲ. ಇಲ್ಲ ನನ್ಗೆ ಅದು ಯಾಕೆ ಅಂದ್ರೆ ಅದ್ ನನಗೇನ್ ಅನ್ಸುತ್ತೆ ಅಂದ್ರೆ ನನ್ ಕೆಲ್ಸ ಅದೇನೋ ನನ್ಗೆ ಅದ್ ಮುಂಚೆಯಿಂದ ಬಂದಿದೆ. ನನ್ ಕೆಲ್ಸನ ನಾನು ಮನೆಯವ್ರ ಜೊತೆ ಎಲ್ಲ ಕ್ಯಾರೆಕ್ಟರ್ ಆಗಿರ್ಲಿ, ಕತೆ ಆಗಿರ್ಲಿ, ಅದನ್ನ ಜಾಸ್ತಿ ಅಲ್ಲ ಏನ್ ಡಿಸ್ಕಸ್ ಮಾಡಕ್ ಹೋಗಲ್ಲ. ನಂಗೆ ಇನ್ನೊಂದೇನ್ ಇಷ್ಟ ಅಂದ್ರೆ ಅವ್ರು ಬಂದು ಫಸ್ಟ್ ಡೇ ನೋಡ್ತಾರಲ್ವಾ, ಯಾವಾಗಾದ್ರು ಫಸ್ಟ್ ಡೇ ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಪ್ರೀಮಿಯರ್ ಶೋ ಅವ್ರು ನೋಡಿದ್ವಾಗ ಅವ್ರ ರಿಯಾಕ್ಷನ್ ನೋಡಕ್ ಇಷ್ಟ. ಅಲ್ಲವ್ರು ಏನ್ ಹೇಳ್ತಾರ ತಗೊಳ್ತೀನಿ. ಅದ್ರ ಮುಂಚೆ ಇದು ಹೋಗಿ ಹೇಳೋದು ನಂಗೆ ಒಂದ್ ಸಿನಿಮಾ ಅಂದ್ರೆ ನಾವೆಲ್ಲ ಆಡಿಯನ್ಸ್ ಆಗಿ ಆ ಒಂದ್ ಕುತೂಹಲ ಇಟ್ಕೊಂಡು ನೋಡೋದು ನಮ್ಗೆ ಇಷ್ಟ. ಅಂದ್ರೆ ನಾವು ಯಾರ್ದೋ ಸಿನಿಮಾ ಬರ್ತಿದೆ ಅಂದ್ರೆ ಅದನ್ನ ನಾವು ಹೋಗಿ ನೋಡ್ಬೇಕು. ಯಾರೋ ಒಬ್ರು ಬಂದ್ಬಿಟ್ಟು ನಮ್ಗೆ ಸಿನಿಮಾ ಬಗ್ಗೆ ಹೇಳ್ಬಿಟ್ರೆ ನಮ್ಗೆ ಇಷ್ಟ ಆಗಲ್ಲ. ಅದೇ ರೀತಿ ಇದೂನು ಅಷ್ಟೇ ನಮ್ಗೆ. ನಾನು ಅದಕ್ಕೆ ಯಾರಿಗೂ ಏನು ಹೇಳಕ್ ಹೋಗಲ್ಲ. ಈಗ ಫೈನಲ್ ಆಗಿ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ ಅಂತ? ಎಸ್, ಸೊ ಬೇಸಿಕ್ಲಿ ನಮ್ ಸಿನಿಮಾ ಏಳುಮಲೆ 5th ಸೆಪ್ಟೆಂಬರ್ 5ನೇ ಸೆಪ್ಟೆಂಬರ್ಗೆ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲೇ ನೋಡಿ. ಯಾಕಂದ್ರೆ ನಾನು ಹೇಳದಂಗೆ ಇದು ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಸಿನಿಮಾ, ಇದು ಲವ್ ಸ್ಟೋರಿ ಸಿನಿಮಾ. ಸೊ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗ ದೊಡ್ಡ ಸ್ಕ್ರೀನ್ ಅಲ್ಲೇ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹಾರರ್ ಸಿನಿಮಾ ನೀವು ನೋಡ್ತೀರಾ ಅನ್ಕೊಂಡು ಫೋನ್ ಅಲ್ಲಿ ನೋಡಿದ್ರೆ ನಿಮ್ ಮಜಾ ಇರತ್ತಾ? ನೀವು ಅದೇ ಒಂದು ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ ಮಜಾ ಅಲ್ವಾ? ಅದೇ ರೀತಿ ಈ ಸಿನಿಮಾನು ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಸೊ ಸೆಪ್ಟೆಂಬರ್ 5ನೇ ತಾರೀಕಿಗೆ ಬರ್ತಾ ಇದೆ, ಹೋಗಿ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು.